ತಂದೆ ಶಿವಶಂಕರಪ್ಪಗೌಡ ಕಾಲದಿಂದ ಸುಮಾರು 40 ವರ್ಷದ ರಾಜಕೀಯ ಜೀವನ ಈ ಶಾಪುರ ಮತಕ್ಷೇತ್ರ. ಹಿಂದೆ ನಾವು ನೋಡಿವಿ ರಾಜಕೀಯ, ಬಾಪುಗೌಡ ರಾಜಕೀಯ ನೋಡಿವಿ, ಸಾವೂರ್ ಶಿವಣ್ಣ ಸಾವ್ಕಾರ ರಾಜಕೀಯ ನೋಡಿದೀವಿ, ನಮ್ಮ ತಂದೆ ಶಿವಶಂಕರಪ್ಪಗೌಡ ರಾಜಕೀಯ ನೋಡಿದೀವಿ. ಸರ್ ಅನಿಸ್ತದ ಹೆಂಗಪ್ಪ ಇದನ್ನು ಮಾಡಬೇಕು, ಬಿಟ್ಟು ಬಿಡಬೇಕು ಅಂತ ಅನಿಸ್ತದ. ಬರೇ ಒಂದು ಫೋನ್ ಕಾಲಿಗೆ ಇಷ್ಟು ಜನ ಬರ್ತಾರೆ, ಒಂದು ದುಡ್ಡು ಕೇಳ್ತಾ ಇಲ್ಲ, ಅವ್ರು ಯಾರು ದುಡ್ಡಿಗಾಗಿ ಇಲ್ಲ ಅಂತಕ್ಕಂಥ ನೋಡಿದ ಮೇಲೆ ಮತ್ತೆ ರಾಜಕೀಯಕ್ಕೆ ಬರಬೇಕು ಅಂತ ಒಂದು ಸರ್ತಿ ಅನಿಸ್ತದೆ. Video present by BKR Hospital towards healthy life, well qualified doctors team and 24/7 medical facility, 24/7 treatment facility at Mysore Medical Complex beside Anjuman School, BB Road, Shapur. ಸುಮಾರು ಚುನಾವಣೆ ನಂತರ ಇದು ಮೊದಲನೇ ಸಭೆ ನಮ್ಮದು. ನಾನು ಎಲ್ಲರೂ ಮಾತನಾಡೋ ಸಂದರ್ಭದಲ್ಲಿ ಒಂದನ್ನು ನಾನು ಗುರುತಿಸ್ತಾ ಇದ್ದೆ. ಎಲ್ಲರೂ ಏನು ಹೇಳ್ತಿದ್ರಪ್ಪ ಅಂತಂದ್ರೆ, ಗುರು ಪಾಟೀಲ್ರೇ ನೀವು ಮನೆಯಲ್ಲಿದ್ದೀರಿ, ನೀವು ಹೊರಗಡೆ ಬನ್ನಿ, ನೀವು ಹೊರಗಡೆನೇ ಬಂದಿಲ್ಲ ಅಂತ. ನಾವು ಹೊರಗಡೆನೇ ಬಂದಿದ್ದಿಲ್ಲ, ನಾ ಮನೆಗೆ ಇದ್ನಂದ್ರ ಕೇವಲ ಒಂದೇ ಒಂದು ಫೋನ್ ಕರೆಗೆ ಇಷ್ಟೆಲ್ಲ ಜನ ಬರ್ತಿದ್ರ? ನಾನು ಕೇಳ್ತೀನಿ ಸರ್, ಕೇವಲ ಒಂದೇ ಒಂದು ಫೋನ್ ಕಾಲ್ ಇಡೀ ಜನ ಇವತ್ತಿಲ್ಲೆಲ್ಲ ನೆರೆದಿದ್ದೀರಿ. ನಾನು ಯಾರಿಗೂ ₹1 ಕೊಡಲಿಲ್ಲ, 1 ಲೀಟರ್ ಪೆಟ್ರೋಲ್ ಹಾಕ್ಸ್ಲಿಲ್ಲ, ಡೀಸೆಲ್ ಹಾಕ್ಸ್ಲಿಲ್ಲ. ನಾನು ಫೋನ್ ಮಾಡಿದಾಗ ಕೇಳ್ತಿದ್ರು, ಮೊದಲ ಯಾವ ಗಾಡಿ ತೊಗೊಂಬರಮ್ರಿ, ಏನು ಕ್ರಷರ್ ತರಮ್ಮ, ಏನು ಗಾಡಿ ಮಾಡ್ಕೊಂಬರಮ್ಮ. ನಾ ಫೋನ್ ಮಾಡೀನಿ, ಬರಬೇಕಂದ್ರೆ ಯಾರು ಕೂಡ ಯಾ ಗಾಡಿ ಮಾಡಮ್ಮ ಹೆಂಗ್ ಬರಮ್ಮ ಅಂತ ಕೇಳಿಲ್ಲ, ನಾವು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತು ನಮ್ಮ ತಂದೆ ಶಿವಶಂಕರಪ್ಪಗೌಡ ಕಾಲದಿಂದ ಸುಮಾರು 40 ವರ್ಷದ ರಾಜಕೀಯ ಜೀವನ ಈ ಶಾಪುರ ಮತಕ್ಷೇತ್ರ. ನಾವೆಂದೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ನಾವು ಚಿರಋಣಿ, ನಾವೆಂದೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಸ್ಥಾನ ಈ ಮನೆತನಕ್ಕೆ ಕೊಟ್ಟಿದ್ದೀರಿ ನೀವು. ಆದರೆ ಏನಾಗ್ಯದ, ಹಿಂದೆ ನಾವು ನೋಡಿವಿ ರಾಜಕೀಯ, ಬಾಪುಗೌಡ ರಾಜಕೀಯ ನೋಡಿವಿ, ಸಾವೂರ್ ಶಿವಣ್ಣ ಸಾವ್ಕಾರ ರಾಜಕೀಯ ನೋಡಿದ್ದೀವಿ, ನಮ್ಮ ತಂದೆ ಶಿವಶಂಕರಪ್ಪಗೌಡರ ರಾಜಕೀಯ ನೋಡಿದ್ದೀವಿ. ನಾನು ಹೇಳ್ತಾ ಇದ್ದೆ, ಶರಣಗೌಡ ಅಣ್ಣವರೇ, ಅವ್ರ ಜೊತೆಯಲ್ಲಿ ನಂದು ಒಂದು ನಮ್ಮನೆ ಅದೇ ರಾಜಕೀಯ, ನಾ ಇನ್ನೂ ಹೊಸ ರಾಜಕೀಯ ಕಲ್ತೇ ಇಲ್ಲ, ಏನು ಮಾಡ್ಬೇಕು, ಅದೇ ನನಗೆ ಪ್ರಾಬ್ಲಮ್ ಆಗ್ಯದ ಅಂತ. ಈ ರಾಜಕೀಯ ಒಂದು ಸಾರ್ತಿ ಅನಿಸ್ತದ, ಹೆಂಗಪ್ಪ ಇದನ್ನು ಮಾಡಬೇಕು, ಬಿಟ್ಟು ಬಿಡಬೇಕು ಅಂತ ಅನಿಸ್ತದ. ಆದ್ರೆ ಬರೇ ಒಂದು ಫೋನ್ ಕಾಲಿಗೆ ಇಷ್ಟು ಜನ ಬರ್ತಾರೆ, ಒಂದು ದುಡ್ಡು ಕೇಳ್ತಾ ಇಲ್ಲ, ಅವ್ರು ಯಾರು ದುಡ್ಡಿಗಾಗಿ ಇಲ್ಲ ಅಂತಕ್ಕಂಥ ನೋಡಿದ ಮೇಲೆ ಮತ್ತೆ ರಾಜಕೀಯಕ್ಕೆ ಬರಬೇಕು ಅಂತ ಒಂದು ಸರ್ತಿ ಅನಿಸ್ತದೆ. ಬಹಳ ಸಾರ್ತಿ ವಿಚಾರ ಮಾಡ್ತಿರ್ತೀನಿ ನಾನು, ಏನಪ್ಪ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳು ಹಿಂಗಾಗ್ಬಿಟ್ಟು, ಒಳ್ಳೆಯವ್ರಿಗೆ ಕಾಲ ಇದೆಯೇ ಇಲ್ವೋ ಅಂತಕ್ಕಂಥದ್ದನ್ನು. ಆದರೆ ನೀವು ಇವತ್ತು ಸತ್ಯವನ್ನು ಮಾಡಿ ತೋರಿಸ್ತಾ ಇದ್ದೀರಿ, ಒಳ್ಳೆಯವ್ರಿಗೊಂದು ಕಾಲ ಇದ್ದೇ ಇದೆ. ನೀವು ಯಾವುದಕ್ಕೂ ಅಂಜಬೇಡಿ, ನೀವು ಮನೆಯಲ್ಲಿ ಇರಬೇಡ್ರಿ, ಹೊರಗೆ ಬರ್ರಿ, ನಾವು ಇದೀವಿ ನಿಮ್ಮ ಜೊತೆಗೆ ಅಂತಕ್ಕಂಥ ಮಾತನ್ನು ನೀವು ಹೇಳ್ತಾ ಇದ್ದೀರಿ. ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ಯಾವತ್ತೂ ಕೂಡ ನಾ ಯಾವುದಕ್ಕೂ ಎದುರಿನವನಲ್ಲ, ಅಂಜದು ಓಡೋಗವನು ಅಲ್ಲ, ನಾನಲ್ಲ. ನಾನೆಲ್ಲವನ್ನು ಕೂಡ ಎದುರಿಸಿ ಇಂದ 40 ವರ್ಷದಿಂದ ನೋಡಿದ್ದೀನಿ ಇದೆಲ್ಲ ರಾಜಕೀಯ ಜೀವನ. ನಮ್ಮ ತಂದೆಯವರು ನನಗೆ ಹೇಳ್ತಿದ್ರು, ನೀನು ಬರಬೇಡ, ರಾಜಕೀಯಕ್ಕೆ ಬರಬೇಡ ನೀನು ಅಂತಿದ್ರು. ನಾನು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಬೇಕು, ಈ ಶಾಸಕನಾಗಬೇಕು, MLA ಆಗ್ಬೇಕಂತ ಅನ್ಕಂಡೇ ಇಲ್ಲ. ಅನಿವಾರ್ಯ ಕಾರಣ ನೀವೆಲ್ಲರೂ ಸೇರಿ ತಂದು ನಿಂದ್ರಿಸಿ ನನ್ನ ಮತ್ತೆ ಶಾಸಕನಾಗಿ ಕಳಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ಅನುವನ್ನು ಮಾಡಿಕೊಟ್ರಿ. ನಾನು ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ ನಾನು ಶಾಸಕನಾಗಬೇಕು, ನಾನು ಏನಾನು ಮುಂದೆ MLA ಆಗ್ಬೇಕು, ಮಂತ್ರಿ, ಯಾವುದು ಕನಸೇ ಕಂಡಿರಲಿಲ್ಲ. ಆದರೆ ನಿಮ್ಮೆಲ್ಲರ ಪುಣ್ಯ, ನಿಮ್ಮೆಲ್ಲರ ಆಶೀರ್ವಾದ ನಾನು ಶಾಸಕನಾದೆ. ಶಾಸಕನಾಗಿ ಕೂಡ 5 ವರ್ಷಗಳ ಕಾಲ ರಾತ್ರಿ ಹಗಲೆನ್ನದ ನಿಮ್ಮೆಲ್ಲರ ಸೇವೆಯನ್ನು ಮಾಡಿದ್ದೀನಿ ನಾನು ಬಂಧುಗಳೇ. ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಬಹಳ ಜನರಿಗೆ ಇವತ್ತು ಜಾತ್ಯತೀತ ಬಗ್ಗೆ ಅನೇಕ ಚರ್ಚೆಗಳನ್ನು ಆಗ್ತಾ ಇದೆ.
ತಮ್ಮೆಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಎಲೆಕ್ಷನ್ ಕಮಿಷನ್ನಲ್ಲಿ ಜಾತ್ಯತೀತ ಅಂತೇಳಿ ರಿಜಿಸ್ಟರ್ ಆಗಿರೋ ಪಕ್ಷ ಅಂದರೆ ಅದು ಜಾತ್ಯತೀತ ಜನತಾದಳ ಪಕ್ಷ. ಬೇರೆ ಯಾವ ಪಕ್ಷ ಕೂಡ ಜಾತ್ಯತೀತ ಸೆಕ್ಯುಲರ್ ಅಂತೇಳಿ ರಿಜಿಸ್ಟರ್ ಆಗಲಿಲ್ಲ. ಜಾತ್ಯತೀತ ಜನತಾದಳ ಪಕ್ಷ ಜಾತ್ಯತೀತವಂತೇಳಿ ಎಲೆಕ್ಷನ್ ಕಮಿಷನ್ನಲ್ಲಿ ಕೂಡ ರಿಜಿಸ್ಟರ್ ಆಗಿದೆ. ಅನಿವಾರ್ಯ ಕಾರಣಗಳಿಂದ ರಾಜಕೀಯ ಏನೇನೋ ಆಗ್ತದೆ, ನಿಮ್ಗೆ ಗೊತ್ತದೆ, ಗೊಂದಲಗಳು. ಆ ಸಂದರ್ಭದಲ್ಲಿ ಏನೇನೋ ಮಾಡಬೇಕಾಗ್ತದೆ. ಇವತ್ತು ಹೊಂದಾಣಿಕೆ ಆಗಿರ್ಬೋದು, ಆದರೆ ನಮ್ಮ ಪಕ್ಷದ ನಿಲುವು ಯಾವತ್ತೂ ಕೂಡ ಜಾತ್ಯತೀತನೇ. ಇದು ನಿಮ್ಮೆಲ್ಲರ ಮನಸ್ಸಿನಲ್ಲಿರಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ಪಕ್ಷದ ನಂಬರ್ ಆಗಿರ್ತಕ್ಕಂಥ 9964002028 ಈ ನಂಬರ್ಗೆ ಈ ಶಾಪುರ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ತಾವೆಲ್ಲರೂ ಪ್ರಯತ್ನವನ್ನು ಮಾಡಿ ಇಲ್ಲಿ ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು 50,000 ಆದರೂ ನೋಂದಣಿ ಮಾಡಬೇಕು. ತಾವೆಲ್ಲರೂ ಕಾರ್ಯರೂಪಕ್ಕೆ ಬರಬೇಕು. ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಖಿಲ್ ಅಣ್ಣವರು ಬೇಗನೆ ಹೋಗ್ಬೇಕಾಗ್ಯದ. ಇವತ್ತು ನಾವು ಅವ್ರಿಗೆ ಹೇಳಿದ್ವಿ, ಅಣ್ಣ ನೀವು 2 ಗಂಟೆಗೆ ಬರಬೇಕು, ನಮ್ಮನ್ನೆಲ್ಲ ಜನ ಕಾಯ್ತಾ ಇದ್ದಾರೆ ಅಂತೇಳಿ. ಆದರೆ ಅಲ್ಲಿ ಬಗಲಾಗ ನಮ್ಮ ಅಣ್ಣ ಕುಂತಾನಲ್ಲ ಆತ ಲೇಟ್ ಮಾಡಿ ಸುಮಾರು ಇವತ್ತು ಹಿಂಗಾಗಿ ಅವರು ಲೇಟಾಗಿ ಬಂದದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇನ್ನು ಅನೇಕ ಹಿರಿಯರು ಮಾತನಾಡಬೇಕಾಗಿತ್ತು, ಆದರೆ ಸಮಯದ ಅಭಾವ. ನಿಖಿಲ್ ಅಣ್ಣವ್ರು ಅರ್ಜೆಂಟ್ ಹೈದ್ರಾಬಾದ್ಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೇಕಾಗ್ಯದ. ನಾಳೆಗೆ ಅವ್ರಿಗೆ ಒಂದು ಮೀಟಿಂಗ್ ಅದ. ಅದಕ್ಕೆ ಅವರಿಗೆ ನಾನು ಎಡೆ ಮಾಡಿಕೊಟ್ಟು ಇಷ್ಟೆಲ್ಲ ಒಂದೇ ಒಂದು ಫೋನ್ ಕಾಲ್ಗೆ ತಾವೆಲ್ಲ ಹೋಗೊಟ್ಟು ಇಲ್ಲಿಗೆ ಬಂದರಕ್ಕೆ ತಮ್ಮೆಲ್ಲರಿಗೂ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.